ಫೋನ್ ನೋಡದೆ ಸೋಷಿಯಲ್ ಮೀಡಿಯಾದಲ್ಲಿರುವ ದೊಡ್ಡ ದೊಡ್ಡ ಕಮೆಂಟ್ಗಳನ್ನು ಓದುವುದು ನಿಮಗೆ ಗೊತ್ತಿದೆಯಾ? ಅಥವಾ ದೊಡ್ಡ ದೊಡ್ಡ ಕಮೆಂಟ್ಗಳನ್ನು ಕೀಬೋರ್ಡ್ ಯೂಸ್ ಮಾಡದೆ ಹೇಗೆ ಮಾಡುವುದು ಅಂತ ನಿಮಗೆ ಗೊತ್ತಾ? ಅದನ್ನು ಹೇಗೆ ಮಾಡುವುದು ಎಂದು ಹೇಳಿಕೊಡುತ್ತೇನೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಜೆ ಸೋನು ಚಾನಲ್ನ ರೂವಾರಿ ಬಸವರಾಜ್. ಇಂದು ನಾನು ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಮಾಡುವುದು ಹೇಗೆ, ಅಂದರೆ ಕೀಬೋರ್ಡ್ ಮುಟ್ಟದೆ ಕಮೆಂಟ್ ಮಾಡುವುದು ಹೇಗೆ ಎಂದು ಹೇಳಿಕೊಡುತ್ತೇನೆ. ಮತ್ತು ದೊಡ್ಡ ದೊಡ್ಡ ಕಮೆಂಟ್ಗಳನ್ನು ಓದುವುದು ಹೇಗೆ ಎಂದು, ನಿಮ್ಮ ಕಣ್ಣು ಉಪಯೋಗಿಸದೆ ಹೇಗೆ ಕಮೆಂಟ್ ಓದುವುದು ಕಮೆಂಟ್ ಹೇಗೆ ಕೇಳಿಸಿಕೊಳ್ಳುವುದು ಎಂದು ಹೇಳಿಕೊಡುತ್ತೇನೆ. ಇದು ಕೇವಲ ದೃಷ್ಟಿಹೀನರಿಗೆ ಮಾತ್ರ ಅಲ್ಲ. ನೀವು ಯಾವಾಗಾದರೂ ಬ್ಯುಸಿ ಇದ್ದಾಗ, ನಿಮಗೆ ಒತ್ತಡವಿದ್ದಾಗ, ಕಣ್ಣಿನಲ್ಲಿ ತೊಂದರೆ ಇದ್ದಾಗ ನೀವು ಈ ಫೀಚರ್ನನ್ನು ಯೂಸ್ ಮಾಡಿಕೊಳ್ಳಬಹುದು. ಬನ್ನಿ, ಅದು ಹೇಗೆ ಎಂದು ನಿಮಗೆ ಹಂತ ಹಂತವಾಗಿ ವಿವರವಾಗಿ ತೋರಿಸುತ್ತೇನೆ. ಮೊದಲಿಗೆ ಫೇಸ್ಬುಕ್ ಹುಡುಕಿ ನಿಮ್ಮ ಆ್ಯಪ್ ಸ್ಟೋರಲ್ಲಿ ಅದನ್ನು ಓಪನ್ ಮಾಡ್ಕೊಳ್ಳಿ. ನಂತರ ರೀಲ್ಸ್ ಟ್ಯಾಬಿಗೆ ಬನ್ನಿ. ರೈಟ್ ಸ್ವೈಪ್ ಮಾಡ್ತಾ ನೆಕ್ಸ್ಟ್ ಮೆನುಗೆ ಬರುತ್ತೆ. ಅದು ಟ್ಯಾಕ್ಬ್ಯಾಕ್ ಯೂಸ್ ಮಾಡೋದು ಗೊತ್ತೇ ಇದೆ. ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕಂದ್ರೆ ಇದನ್ನು ರೀಲ್ಸಲ್ಲಿ ಶಾರ್ಟ್ಸಲ್ಲಿ ಹೇಳಿದ್ದೀನಿ. ರೀಲ್ ಸೆಕ್ಷನ್ ಬಂದು ಡಬಲ್ ಟ್ಯಾಪ್ ಮಾಡಿ. ಅದಾದಮೇಲೆ ಕಮೆಂಟ್ ಸೆಕ್ಷನ್ ಹುಡುಕಿ. ಕಮೆಂಟ್ ಸೆಕ್ಷನ್ ರೈಟ್ ಬಾಟಮಲ್ಲಿ ಇರುತ್ತೆ. ಅದಾದಮೇಲೆ ಕಮೆಂಟ್ ಓದೋದಾದರೆ ಯಾವ ಕಮೆಂಟ್ ಓದಬೇಕು ಅದ್ರ ಮೇಲೆ ಟ್ಯಾಪ್ ಮಾಡಬೇಕು. ಈಗ ಓದುತ್ತೆ ನೋಡಿ. ಈಗ ನೀವು ಕಮೆಂಟ್ ಮಾಡಬೇಕಂದ್ರೆ ತೀರಾ ಕೆಳಗಡೆ ಬಂದು ಇದನ್ನು ಮಾಡಬೇಕು, ಏನೋ ನೋಡ್ಕೋಬೇಕು. ನಾ ಇಮೋಜಿ ಕಮೆಂಟ್ ಮಾಡ್ತಿದ್ದೀನಿ, ಒಂದು ಹಾರ್ಟ್ ಇಮೋಜಿ, ಒಂದು ಫೈರ್ ಇಮೋಜಿ. ಯಾವ ಇಮೋಜಿ ಬೇಕು ಅದು ಹೇಳುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪೋಸ್ಟ್ ಅಂತ ಇರುತ್ತೆ. ರೈಟ್ ಸ್ವೈಪ್ ಮಾಡಿ ಪೋಸ್ಟ್ ಮಾಡಿಬಿಟ್ರೆ ಪೋಸ್ಟ್ ಆಯಿತು. ಹೇಳ್ತೀನಿ ನೋಡಿ ಅಲ್ಲಿ ಪೋಸ್ಟ್ ಅಂತೇಳಿ. ಈ ಥರ ಪೋಸ್ಟ್ ಆಗುತ್ತೆ. ನೆಕ್ಸ್ಟ್ ಬ್ಯಾಕ್ ಬರಬೇಕು. ಈಗ ಯೂಟ್ಯೂಬ್ಗೆ ಹೋಗೋಣ. ನೆಕ್ಸ್ಟ್ ಬನ್ನಿ, ಯೂಟ್ಯೂಬ್ ಓಪನ್ ಮಾಡೋಣ. ಯೂಟ್ಯೂಬ್ ಓಪನ್ ಆಯಿತು. ಅದಾದಮೇಲೆ ನಿಮ್ಗೆ ಬೇಕಾದ ವಿಡಿಯೋ, ರೀಲ್ಸ್ ಆಗಲಿ ಅಥವಾ ಇದು ಏನು ಲಾಂಗ್ ವಿಡಿಯೋ ಆಗಲಿ. ರೀಲ್ಸ್ ಅಂದರೆ ರೈಟ್ ಬಾಟಮಲ್ಲಿ ಇರುತ್ತೆ. ಲಾಂಗ್ ವಿಡಿಯೋ ಅಂದರೆ ಬಾಟಮ್ ಸೆಕ್ಷನಲ್ಲಿ ಇರುತ್ತೆ. ಬಂತು ನೋಡಿ. ಹಾಗೆ ರೈಟ್ ಸ್ವೈಪ್ ಮಾಡ್ತಾ ಬರ್ತೀನಿ. ಬಂತು ನೋಡಿ ಕಮೆಂಟ್ ಅಂತೇಳಿ. ಅಲ್ಲಿ ಕಮೆಂಟ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನಿಮ್ಮದು ಕೀಬೋರ್ಡ್ ಓಪನ್ ಆಗುತ್ತೆ. ಆಯಿತು ನೋಡಿ. ನಾವು ವಾಯ್ಸ್ ಟೈಪ್ ಮಾಡಿ ತೋರಿಸ್ತೀನಿ. ಇದು ಏನಾಯಿತು? ಅದು ಸ್ಕ್ರೀನ್ ರೆಕಾರ್ಡ್ ಆಗಾಗ ವಾಯ್ಸ್ ಟೈಪ್ ಆಗಲ್ಲ. ವಾಯ್ಸ್ ಟೈಪ್ ಹೇಗೆ ಮಾಡೋದಂತ ಅದನ್ನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಂತೆ. ಈಗ ನಾವು ಯಾವುದಾದ್ರು ಒಂದು ಇಮೋಜಿಯನ್ನು ಕಮೆಂಟ್ ಮಾಡೋಣ. ಬನ್ನಿ, ಹಾರ್ಟ್ ತೊಗೊಂಡೆ. ಇನ್ನೊಂದು ಫೈರ್ ಬ್ರ್ಯಾಂಡ್ ಅಂತ ಇರುತ್ತೆ, ಅದನ್ನು ಡಬಲ್ ಟ್ಯಾಪ್ ಮಾಡಿ ನೆಕ್ಸ್ಟಿಗೆ ಬಂದು ಪೋಸ್ಟ್ ಕಮೆಂಟ್ ಅಂತ ಇರುತ್ತೆ. ಪೋಸ್ಟ್ ಮಾಡಿದರೆ ಆಗೋಯ್ತು. ಈಗ ಬರುತ್ತೆ ನೋಡಿ, ನನ್ನ ಕಮೆಂಟ್ ಆಯ್ತು ನೋಡಿ. ಬಸವರಾಜ್ ಫೋನ್ ಪೋಸ್ಟೆಡ್ ಕಮೆಂಟ್ ಅಂತ ಬರುತ್ತೆ ನೋಡಿ. ಆಯಿತು. ಈಗ ನಿಮ್ಮ ಕಮೆಂಟ್ ಓದಬೇಕಂದ್ರೆ 2 ಫಿಂಗರಿಂದ ಸ್ವೈಪ್ ಅಪ್ ಮಾಡಬೇಕು. ಯಾವ ಕಮೆಂಟ್ ಓದಬೇಕು ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಓದಿ ಹೇಳುತ್ತೆ. ನಾನು ಸ್ಪೀಡ್ ರೇಟ್ ಜಾಸ್ತಿ ಇಟ್ಟಿದ್ದೀನಿ, ಸ್ಪೀಡ್ ಇಟ್ಟಿದ್ದೀನಿ, ಅದಕ್ಕೆ ಆ ಥರ ಓದ್ತಿದೆ ಅದು. ಸ್ಪೀಡ್ ರೇಟ್ ಅಡ್ಜಸ್ಟ್ ಮಾಡೋದು ಹೇಳಿದ್ದೀನಿ ನಿಮಗೆ. ಅದಾದಮೇಲೆ ಇನ್ಸ್ಟಾಗ್ರಾಮಿಗೆ ಬರೋಣ. ಡಬಲ್ ಟ್ಯಾಪ್ ಮಾಡಿ ರೀಲ್ಸ್ ಸೆಕ್ಷನ್ ಬನ್ನಿ. ರೀಲ್ ಸೆಕ್ಷನ್ ಆಲ್ರೆಡಿ ಓಪನ್ ಇದೆ ನಮ್ಮಲ್ಲಿ. ಈಗ ಕಮೆಂಟ್ ನೋಡೋಣ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟು ಗೊತ್ತೇ ಇದೆಯಲ್ಲ, ರೈಟ್ ಬಾಟಮಲ್ಲಿ ಫಸ್ಟ್ ಲೈಕ್ ಇರುತ್ತೆ, ಅದ್ರ ಕೆಳಗೆ ಕಮೆಂಟ್ ಇರುತ್ತೆ. ಡಬಲ್ ಟ್ಯಾಪ್ ಮಾಡಿ. ವಾಯ್ಸ್ ಟೈಪಿಂಗ್ ಇದಾಗಲ್ಲ, ಅದಕ್ಕೆ ಒಂದು ಕಮೆಂಟ್ ಓದಿಸ್ತೀನಿ ಮೊದಲು ನೋಡಿ. ಆಯಿತು. ಈಗ ಇನ್ನೊಂದು ಕಮೆಂಟ್ ಮಾಡೋಣ. ವಾಯ್ಸ್ ಟೈಪ್ ಮಾಡೋಕ್ಕೆ ಬರಲ್ಲ, ಸ್ಕ್ರೀನ್ ರೆಕಾರ್ಡಲ್ಲಿ ಇದೆಯಲ್ಲ, ವಾಯ್ಸ್ ಟೈಪ್ ಮಾಡೋಕ್ಕೆ ಬರಲ್ಲ.
ಈ ಕಮೆಂಟ್ ಬಾಕ್ಸಿಗೆ ಬಂದು ಪೋಸ್ಟ್ ಕಮೆಂಟ್ ಅಂತ ಇರುತ್ತೆ, ಕಮೆಂಟ್ ಮಾಡಿದ್ದೀನಿ, ನಾನು ಬಂತು ನೋಡಿ ಮೈಸೆಲ್ಫ್ ಬಸವರಾಜ್ ಪೋಸ್ಟ್ ಕಮೆಂಟ್ ಅಂತ ಹೇಳಿ ಇರುತ್ತೆ. ಇಷ್ಟೇ, ಇಷ್ಟು ಮಾಡಿಬಿಟ್ರೆ ಮುಗಿದೋಯ್ತು. ನಾನು ನಿಮಗೆ ವಾಯ್ಸ್ ಟೈಪ್ ಮಾಡೋದು ತೋರಿಸ್ಬೇಕು ಅಂದ್ಕೊಂಡೆ, ಆದರೆ ಸ್ಕ್ರೀನ್ ರೆಕಾರ್ಡ್ ಆಗುವಾಗ ಆಗ್ತಿಲ್ಲ. ಅದನ್ನು ಹೇಗೆ ಮಾಡೋದಂತ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನೋಡಿದ್ರಲ್ಲ ಫ್ರೆಂಡ್, ಟ್ಯಾಕ್ ಬ್ಯಾಕ್ ಬಳಸುವುದು ಎಷ್ಟು ಸುಲಭ ಎಂದು. ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಇನ್ನೂ ಈ ವಿಡಿಯೋದಲ್ಲಿ ಏನನ್ನು ಸುಧಾರಿಸಿಕೊಳ್ಳಬಹುದು ಎಂಬುದನ್ನು ಸಹ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.